ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಶೇಂಗಾ ಚಟ್ನಿ ಭಾಳ ಎಲ್ಲಕ್ಕೂ ಟೇಸ್ಟ್ ಆಗಿರ್ತೈತೆ ರೀ. ಇದನ್ನು ಉಪ್ಪಿಟ್ಟಿನಾಗ ಮತ್ತು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲಕ್ಕೂ ಹಾಕೋಬೋದು. ಶೇಂಗಾದಾಗ ಪ್ರೋಟೀನ್ ಇರೋದ್ರಿಂತ ಒಳ್ಳೆ ಇದು ಚಟ್ನಿ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಶೇಂಗಾ ತೊಗೊಂಡೀನಿ. ಅವು ಶೇಂಗಾ ನಿಮಗೆ ಎಷ್ಟು ಬೇಕಷ್ಟು ತೊಗೊರಿ. ನಾ ಇಲ್ಲೊಂದು ಕಪ್ನಷ್ಟು ತೊಗೊಂಡು ಅವನ್ನ ಹುರ್ಕೊಳಕ್ತಾನೆ. ಶೇಂಗಾ ಚಂದಂಗೆಲ್ಲ ಹುರಿದಿಂದ ಚಟ್ನಿ ಮಾಡಬೇಕಾಗಿರ್ತೈತೆ ನೋಡ್ರಿ. ಈಗ ನಾನು ಶೇಂಗಾನ ಚಂದಂಗೆ ಹುರ್ಕೊಳಕ್ತಾನೆ. ಅದನ್ನ ಒಂದು ಬಟ್ಟೆ ತೊಗೊಂಡು ಹುರಿದ್ರಿಂತ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಾವೆ. ಎಲ್ಲ ಒಂದೇ ಸಮ ಹುರಿತಾವೆ. ಅದಕ್ಕೆ ನಾನು ಬಟ್ಟೆ ತೊಗೊಂಡು ಹುರಿದೂ ನಿಮ್ಗೆ ತೋರ್ಸಾಕ್ತಾನೆ. ಬೆಸ್ಟ್ ಆಗ್ತಾವ್ರಿ. ಇದೇ ಥರ ನೀವು ಶೇಂಗಾ ಹುರಿದ್ರಂದ್ರೆ ಭಾರಿ ಮಸ್ತನೂ ಆಗ್ತಾವೆ, ಬೇಗನೂ ಆಗಿಬಿಡ್ತೈತೆ. ಈ ಬಟ್ಟೆ ತೊಗೊಂಡು ಇದೊಂದು ಟಿಪ್ ರೀ. ಇದು ನೋಡ್ರಿ ಹೆಂಗೈತೆ ಬಟ್ಟೆ ತೊಗೊಂಡಾಗನ ಈಗ ಹಿಂಗಾದು ನೋಡ್ರಿ. ಇವು ಕಲರೂ ಚೇಂಜ್ ಆಗ್ತಾವೆ, ಒಂದೇ ಸಮಾನೂ ಆಗ್ತಾವೆ. ಅದಕ್ಕನ ಈ ಇದರಿಂತ ಸ್ಪೂನ್ ತೊಗೊಂಡು ಕೈ ಆಡಿಸೋದ್ರಿಂತ ಅದಕ್ಕಿಂತಲೂ ಬೆಸ್ಟ್ ಆಗುತ್ತೆ ರೀ. ಇದು ಬಟ್ಟೆ ತೊಗೊಂಡು ನೀವು ಕೈ ಆಡಿಸಿದ್ರೆ ಅಂದ್ರೆ ಶೇಂಗಾ ಒಂದೇ ಸಮ ಹುರಿತಾವೆ ನೋಡ್ರಿ. ಈಗೆಲ್ಲ ಚೆಂದಂಗೆ ಹುರಿದು ಇವು ಇದೇ ಥರ ಹುರಿಕೋರಿ ನೀವು. ಶೇಂಗಾನ ಚೆಂದಂಗೆ ಹುರಿದ್ರೆ ಚಟ್ನಿ ಭಾರಿ ಆಗ್ತತಿ. ಈಗ ನೋಡ್ರಿ ಶೇಂಗಾ ಮತ್ತೆ ಬಟ್ಟೆ ತೊಗೊಂಡು ನಾ ಯಾಕೆ ಮಾಡಾಕ್ತಾನೆ ಅಂದ್ರೆ ಸ್ವಲ್ಪ ಲೋ ಫ್ಲೇಮ್ನಾಗಿಟ್ಟ ಬಟ್ಟೆ ತೊಗೊಂಡು ಚೆಂದಂಗೆ ಹಿಂಗೆ ಹುರ್ಕೋಬೇಕು. ಅಂದ್ರೆ ಭಾರಿ ಬೆಸ್ಟ್ ಕಲರ್ ಒಂದೇ ಥರ ಬರ್ತಾವೆ. ಈಗ ಮಸ್ತಾಗ್ಯಾವ ನೋಡ್ರಿ ಶೇಂಗಾ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಶೇಂಗಾನ ನಾನು ಚಂದಂಗೆ ಎಲ್ಲ ಹುರ್ಕೊಂಡೆ. ಈಗ ನೋಡ್ರಿ ಎಲ್ಲ ಒಂದೇ ಸಮ ಬಂದವು. ಇದಕ್ಕೆ ಬೆಳ್ಳುಳ್ಳಿನೂ ತೊಗೊಂಡನ್ರಿ. ಅದನ್ನ ಅಚ್ಚ ಖಾರದ ಪುಡಿ ತೊಗೋಬೇಕಾಗ್ತತಿ, ಬೆಳ್ಳುಳ್ಳಿ ತೊಗೋಬೇಕಾಕತಿ, ಉಪ್ಪು ತೊಗೊಂಡೈತಿ, ಮತ್ತು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಬೇಕಾಗ್ತಾವ್ರಿ. ಇವನ್ನೆಲ್ಲ ತೊಗೊಂಡು ನಾ ಈಗ ಏನು ಮಾಡ್ತೀನಂದ್ರೆ ಈ ಶೇಂಗಾ ಚಟ್ನಿಗೆ ಸ್ವಲ್ಪ ಒಂದು ಇದ್ರಾಗ ಎಣ್ಣೆ ಹಾಕ್ಕೊಂಡು, ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದ್ರೊಳಗೆ ಬೆಳ್ಳುಳ್ಳಿ ಹಾಕ್ಕೊಳಕ್ತಾನೆ ರೀ, ಎಣ್ಣೆ ಕಾಯ್ಸಿಂದ. ಆಮೇಲೆ ಆ ಕಾಯ್ದ ಎಣ್ಣೆ ಒಳಗನ ಇದೇನು ರೆಡ್ ಅಂದು ಚಿಲ್ಲಿ ಪೌಡ್ರ್ ಇರ್ತೈತಲ್ರಿ ಅದನ್ನು ಹಾಕೋಬೇಕ್ರಿ, ಒಣ ಖಾರ. ಈಗ ಹಾಕ್ಕೊಂಡು ಬೆಳ್ಳುಳ್ಳಿ ಒಳಗೆ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಎಣ್ಣೆ ಒಳಗೆ. ಈಗ ಉಪ್ಪು ನೀವು ಎಷ್ಟು ಬೇಕಷ್ಟು ಶೇಂಗಾ ಎಷ್ಟು ತೊಗೊಂಡಿರ್ತೀರಿ ಅದನ್ನು ನೋಡಿ ಉಪ್ಪು ಹಾಕೋಬೇಕು. ಈಗ ಎಣ್ಣೆ ಒಳಗೆ ಈ ಖಾರ ಇರ್ತೈತಲ್ರಿ ಇದನ್ನು ಇದ್ರೊಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಇದನ್ನು ನೋಡ್ರಿ ಇದನ್ನು ತೊಗೊಂಡು ಇದು ಮಾಡಿ ಇಟ್ಕೋತೀವಲ್ರಿ. ಆಮೇಲೆ ಶೇಂಗಾನ ಎಲ್ಲ ಸಿಪ್ಪೆಯನ್ನು ತೆಗೆದು ಚೆಂದ ಮಾಡಿ ಹಿಂಗೆ ಇಟ್ಕೊಂಡಿರ್ತೀವಲ್ರಿ ಶೇಂಗಾ, ಅವನ್ನ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೇಳಿ ನಾ ತೊಗೊಳಕ್ತಾನೆ ರೀ. ಈಗ ನೋಡ್ರಿ ಶೇಂಗಾನ ಎಲ್ಲ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಂಡ. ಆಮೇಲೆ ಏನು ಮಾಡ್ಬೇಕಂದ್ರೆ ರೀ, ಇದೇನು ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಇದನ್ನು ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿದು ಹಾಕ್ಕೊಂಡೆಲ್ಲ ಮಾಡಿರ್ತೀವಲ್ರಿ, ಈ ಖಾರವನ್ನು ಇದಕ್ಕೆ ಹಾಕೋಬೇಕ್ರಿ ಶೇಂಗಾ ಚಟ್ನಿಗೆ. ಶೇಂಗಾ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಸಿಪ್ಪೆ ತೆಗೆದು ಅದಕ್ಕೆ ಹಾಕೋಬೇಕ್ರಿ. ನೋಡಿ ಇದಕ್ಕೆ ಈಗ ಖಾರ ನಿಮಗೆ ಖಾರ ಎಷ್ಟು ಬೇಕಾ ಎಷ್ಟು ಹತ್ತೈತಿ ಅಷ್ಟು ಖಾರ ಹಾಕೋರಿ. ಉಪ್ಪನ್ನು ಸರಿಯಾಗಿ ಹಾಕೊಂಬಿಡ್ರಿ, ಬೆಳ್ಳುಳ್ಳಿನೂ ಅದ್ರ ಜೊತೆ ಹಾಕ್ರಿ. ಹಾಕಿಂದ ಏನು ಮಾಡ್ಬೇಕಂದ್ರೆ ಒಂದು ಸಲ ಹಿಂಗೆ ತಿರುಗಿಸಿ ಇದನ್ನು ಈ ಕಡೆ ತಿರುಗಿಸ್ಬೇಕು ರೀ. ಮಿಕ್ಸಿ ಉಲ್ಟಾ ತಿರುಗಿಸ್ಬೇಕು, ಸ್ವಲ್ಪ ತಿರುಗಿಸ್ಬೇಕು. ಅಂದ್ರೆ ಒಂದು 2 ಸಲ ನೋಡಿ ನೀವು ಆ ಚಟ್ನಿ ಆಗಿಡನ ತೆಗಿಬೇಕದನ್ನ. ಈಗ ನೋಡ್ರಿ ನಾನು ಮಿಕ್ಸಿ ಜಾರ್ನ ಹಾಕಿ ಈ ಕಡೆ ತಿರುಗಿಸಿ ಈಗ ಚಟ್ನಿ ಮಾಡೇನಿ. ಈಗ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಇದು. ಯಾಕಂದ್ರೆ ಎಣ್ಣೆ ಜೊತೆ ಅದು ಖಾರ ಕುಡಿರ್ತೈತಲ್ರಿ, ಕಲರ್ ಬಂದುಬಿಡ್ತೈತೆ. ಅದಕ್ಕೆ ಮಸ್ತಾಗಿರುವಂಥ ಒಂದು ಶೇಂಗಾ ಚಟ್ನಿ ರೆಡಿ ಆಗೈತೆ ರೀ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇದಕ್ಕೆ ಎಲ್ಲ ಖಾರ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಇರೋದ್ರಿಂತ ಮಸ್ತ್ ಘಮ ಬಂದುಬಿಡ್ತೈತಿ ಇದ್ರದ್ದು. ಈಗ ಭಾರಿ ಆಗಿರ್ತೈತೆ ರೀ ಚಟ್ನಿ. ಯಾಕಂದ್ರೆ ಉಪ್ಪಿಟ್ಟಿನಾಗೂ ತಿನ್ಬೋದು ರೀ, ಮತ್ತು ರೊಟ್ಟಿ ಚಪಾತಿ ಎಲ್ಲಕ್ಕೂ ಅನ್ನಕ್ಕೆ ಎಲ್ಲಕ್ಕೂ ಬರ್ತೈತೆ. ನೋಡ್ರಿ ಎಷ್ಟು ಮಸ್ತಾಗಿರುವಂಥ ಒಂದು ಶೇಂಗಾ ಚಟ್ನಿ ಈಗ ರೆಡಿ ಆಗೈತಿ. ಇದನ್ನು ಸ್ವಲ್ಪ ಎಲ್ಲ ಕೂಡಿಸ್ಕೋಬೇಕ್ರಿ ಕೈಲೇ. ಅಂದ್ರೆ ಅದೆಲ್ಲ ಎಣ್ಣೆ ಖಾರ ಉಪ್ಪು ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಒಳಗೆ ಮಿಕ್ಸ್ ಆಗೈತೆ ಅಂದ್ರೂ ಹೊರಗಡೆ ಸ್ವಲ್ಪ ಹಿಂಗೆ ಕೈ ಆಡಿಸಿ ಅದನ್ನು ಮಿಕ್ಸ್ ಮಾಡ್ಬೇಕಾಗ್ತದೆ. ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಖಾರ ಉಪ್ಪು ಎಲ್ಲ ಚೆಂದಂಗೆ ಕುಡ್ಕೋಬೇಕು. ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಆಗೈತಿ. ಈ ಮಿಕ್ಸ್ ಆದದ್ದನ್ನು ನಾನು ಒಂದು ಇದ್ರ ಹಾಕಿ ತೋರ್ಸಾಕ್ತೇನೆ. ಇದು ಶೇಂಗಾ ಚಟ್ನಿ ಫುಲ್ ರೆಡಿ ಆಗಿದ್ದು ನಾನು ತೋರ್ಸಾಕ್ತೇನೆ ರೀ. ನೋಡ್ರಿ ಎಷ್ಟು ಭಾರಿ ಆಗೈತಿ. ಅದೇನು ಎಣ್ಣೆ ಒಳಗೆ ಒಂದಿಷ್ಟು ಖಾರ ಹಾಕ್ಕೊಂಡು ನಾವು ಇದು ಮಾಡೋದ್ರಿಂತ ಕಲರ ಭಾರಿ ಬರ್ತೈತೆ ರೀ ಅದು. ನೋಡ್ರಿ ಎಷ್ಟು ಚೆಂದಾಗಿರುವಂಥ ಒಂದು ಶೇಂಗಾ ಚಟ್ನಿ. ಈಸಿಯಾಗಿ ಒಂದು 10 ಮಿನಿಟ್ನಾಗ ಮಾಡ್ಬೋದು ರೀ. ಅಷ್ಟು ಮಸ್ತಾಗಿರ್ತೈತಿ.
ಇದು ಒಂದು 10-12 ದಿವಸ 15 ದಿವಸ ತನಕ ಬರ್ತೈತೆ ರೀ ಇದು ಚಟ್ನಿ ಮಾಡಿಟ್ಕೊಂಡ್ರೆ. ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಒಂದು 15 ದಿವಸದ್ದೂ ಅಡ್ವಾನ್ಸು ಮಾಡ್ಕೊಳಕ್ಕೆ ಬರ್ತೈತೆ ರೀ ಇದು. ನೋಡಿ ಈಗ ಶೇಂಗಾ ಚಟ್ನಿ ಪೂರ್ತಿ ರೆಡಿ ಆಗೈತಿ. ಯಾಕಂದರೆ ಜೀರಿಗೆ ಬೆಳ್ಳುಳ್ಳಿ ಖಾರ ಎಲ್ಲ ಹಾಕಿದ್ರಿಂತ ಇದನ್ನು 15 ದಿವಸ ತನಕನೂ ಇಡ್ಬೋದು, ಫ್ರೆಶ್ ಆಗಿರ್ತೈತಿ. ನೋಡಿರಿ ಇದನ್ನು ಈಗ ನಾನು ಇದ್ರೊಳಗೆ ಹಾಕಿ ಇಟ್ಕೊಳಕತ್ತೀನಿ. ಇದನ್ನು ಸರ್ವ್ ಮಾಡ್ಕೊಂಡು ಇದ್ರೊಳಗೆ ಹಾಕಿ ಇಟ್ಕೊಳ್ತಾನೆ. ಒಂದು ಏರ್ಟೈಟ್ ಬಾಟಲ್ ಒಳಗೆ ಹಾಕಿ ಇಟ್ಕೊಳಕ್ತಾನೆ ರೀ ಇದನ್ನ. ಅಂದ್ರೆ ಅದು ಚಂದಂಗೆ ನಾವು ಇಟ್ಕೊಂಡಿವಂದ್ರೆ ಅದಕ್ಕೆ ಹಸಿ ಕೈ ಅದು ಏನೂ ಹಾಕಬಾರ್ದು, ಸ್ಪೂನ್ ತೊಗೋಬೇಕು. ಅಂದ್ರೆ ಅದು 15 ದಿವಸ ತನಕ ನಾವು ಆರಾಮಾಗಿ ಊಟ ಮಾಡ್ಬೋದು. ಇದ್ರೊಳಗೆ ಹಾಕಿ ನಾನು ಮುಚ್ಚಿಟ್ಬಿಡ್ತೇನೆ ರೀ. ಏರ್ಟೈಟ್ ಐತಲ್ರಿ, ಅದಕ್ಕೆ ಇದ್ರೊಳಗೆ ಹಾಕಿ ಮುಚ್ಚಿಡಾಕ್ತೇನೆ. ಭಾಳ ಮಸ್ತಾಗಿರ್ತೈತೆ ರೀ ಇದು ಶೇಂಗಾ ಚಟ್ನಿ. ಈಜಿನೂ ಐತ್ರಿ, ಮಸ್ತೂ ಆಗಿರ್ತೈತಿ. ಈಗ ಇದನ್ನ ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ನಾನು ಮುಚ್ಚಿಡ್ತೀನಿ ರೀ. ಇದನ್ನ ಸಾವಕಾಶ ಇದಕ್ಕೆ ಹಾಕೋಬೇಕು ಅದನ್ನ. ಯಾಕಂದ್ರೆ ಇದ್ರೊಳಗೆ ಯಾಕೆ ಹಾಕಿಡ್ತೀನಿ ಅಂದ್ರೆ ರೀ, ಏರ್ಟೈಟ್ ಒಳಗೆ ಅದು ಭಾಳ ದಿನವೂ ಬರ್ತೈತೆ ರೀ. ಇನ್ನು 15 ದಿವಸಕ್ಕಿಂತ ಹೆಚ್ಚು ಬರ್ತೈತೆ ಅದು. ಆದರೆ 15 ದಿವಸ ಮಾತ್ರ ನಮಗೆ ಫ್ರೆಶ್ ಆಗಿ ತಿನ್ಬೋದು ಅದನ್ನ ಚೆಂದಾಗಿ. ನೋಡಿರಿ ಈಗ ಇದ್ರೊಳಗೆ ಹಾಕಿ ನಾನು ಇಟ್ಕೊಳಕ್ತೇನೆ. ನೋಡಿರಿ ಈಗ ಮಸ್ತಾಗಿರುವಂಥ ಒಂದು ಘಮ ಎಷ್ಟೈತೆ ನೋಡಿರಿ. ಶೇಂಗಾದ್ದು ಹುರಿದು ಮಾಡೈತಲ್ರಿ, ಈಗ ಇದ್ರೊಳಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಈಗ ಶೇಂಗಾ ಚಟ್ನಿ ರೆಡಿ ಆಗೈತಿ. ನೀವು ಇದೇ ಥರ ಶೇಂಗಾ ಚಟ್ನಿ ಮಾಡಿ ನೋಡಿರಿ.